ಹಾಯ್ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ 10ನೇ ಮನೆಯಲ್ಲಿರುವಂಥ ಒಂದು ಗ್ರಹಗಳ ಪ್ರಕಾರ ನಿಮ್ಮ ವೃತ್ತಿ ಯಾವ ಥರ ಇರ್ಬೋದು ಅಂತ ನೋಡೋಣ. ನಾವು ಹಿಂದಿನ ವಿಡಿಯೋದಲ್ಲಿ 10ನೇ ಮನೆ ಅಧಿಪತಿ ಇರುವಂಥ ಒಂದು ಭಾವದ ಪ್ರಕಾರ ನಿಮ್ಮ ವೃತ್ತಿಯ ಬಗ್ಗೆ ನೋಡಿದ್ವಿ. ಬಟ್ ಈ ಸಾರಿ 10ರಲ್ಲಿರುವಂಥ ಒಂದು ಗ್ರಹಗಳು 10ನೇ ಮನೆಯಲ್ಲಿರುವಂಥ ಒಂದು ಗ್ರಹಗಳ ಪ್ರಕಾರ ನಿಮ್ಮ ವೃತ್ತಿ ಯಾವ ಥರ ಇರ್ತದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಉದಾಹರಣೆಗೆ ಇದನ್ನ ಲಗ್ನ ತಿಳ್ಕೊಳ್ಳೋಣ. ಇದು 1ನೇ ಮನೆ ಆಗತ್ತೆ. 10ನೇ ಮನೆ ಅಂತ ಹೇಳಿದ್ರೆ 1 2 3 4 5 6 7 8 9 10. ಇದು 10ನೇ ಮನೆ ಆಗತ್ತೆ. ಈ 10ನೇ ಮನೆಯಲ್ಲಿರುವಂತ ಒಂದು ಗ್ರಹಗಳ ಪ್ರಕಾರ ನಿಮ್ಗೆ ಒಂದು ಆ ವೃತ್ತಿ ಇರ್ಲಿಕ್ಕೆ ಚಾನ್ಸ್ ಇರ್ತದೆ, ಅಥವಾ ನೀವು ಆ ಫೀಲ್ಡಿಗೆ ಹೋದ್ರೆ ಅದು ನಿಮ್ಗೆ ಹೆಚ್ಚು ಸಕ್ಸಸ್ ಕೊಡ್ಲಿಕ್ಕೆ ಚಾನ್ಸ್ ಇರ್ತದೆ. ಬಟ್ ಆ ಗ್ರಹ ನಿಮ್ಗೆ ಯೋಗಕಾರಕ ಆಗಿದ್ರೆ ಇನ್ನೂ ಚೆನ್ನಾಗಿರ್ತದೆ. ಯೋಗಕಾರಕ ಆಗಿದ್ರೆ ಇನ್ನೂ ಬೆನಿಫಿಟ್ ಕೊಡ್ತದೆ. ಉದಾಹರಣೆಗೆ ಇಲ್ಲಿ 10ನೇ ಮನೆ ಅಂತ ತಿಳ್ಕೊಳ್ಳಿದು. ಇಲ್ಲಿ ಏನಾದ್ರು ಸೂರ್ಯ ಗ್ರಹ ಇದ್ರೆ, ರವಿ ಗ್ರಹ ಇದ್ರೆ ನೀವು ಸರ್ಕಾರಿ ವೃತ್ತಿಯಲ್ಲಿ ಹೋಗ್ಬೋದು. ಸರ್ಕಾರಿ ಫೀಲ್ಡ್ ಅಲ್ಲಿ ಸರ್ಕಾರಿ ವೃತ್ತಿಯಲ್ಲಿ ಹೋಗ್ಬೋದು. ನಾಯಕತ್ವ ಬಯಸುವಂತ, ಮೇಲ್ವಿಚಾರಣೆ ಬಯಸುವಂತ, ಆಡಳಿತಾಧಿಕಾರಿ ಈ ತರ ಒಂದು ವೃತ್ತಿಯಲ್ಲಿ ಹೋಗ್ಬೋದು. ಇಲ್ಲಿ ಸೂರ್ಯ ಇದ್ರೆ ಅದ್ರಲ್ಲಿ ಕೂಡ ಗೌರ್ಮೆಂಟ್ ಜಾಬ್ ಅಂತೂ ತುಂಬಾ ಒಂದು ಸಕ್ಸಸ್ ಕೊಡ್ತದೆ 10ನೇ ಮನೆಯಲ್ಲಿ ಸೂರ್ಯ ಇದ್ರೆ. ನೆಕ್ಸ್ಟ್ ಇಲ್ಲ ಏನಾದ್ರು ಚಂದ್ರ ಇದ್ರೆ 10ನೇ ಮನೆಯಲ್ಲಿ ಏನಾದ್ರು ಚಂದ್ರ ಇದ್ರೆ ನೀವು ಸೇವೆ ಮಾಡುವಂತ ವೃತ್ತಿಗೆ ಹೋಗ್ಬೋದು. ಅಂದ್ರೆ ಡಾಕ್ಟರ್, ವೈದ್ಯಕೀಯ, ನರ್ಸು, ಆಮೇಲೆ ಮೀನುಗಾರಿಕೆ ಕ್ಷೇತ್ರಕ್ಕೆ ಕೂಡ ಹೋಗ್ಬೋದು. ಆಮೇಲೆ ಪ್ರವಾಸೋದ್ಯಮ ಈ ತರ ಒಂದು ಕ್ಷೇತ್ರಕ್ಕೆ ಕೂಡ ಹೋಗ್ಬೋದು ಇಲ್ಲಿ ಏನಾದ್ರು ಚಂದ್ರ ಇದ್ರೆ. ಕೇರಿಂಗ್ ಮಾಡುವಂತ, ಉದಾಹರಣೆಗೆ ನರ್ಸ್, ಆಯಾ ಈ ತರ ಕೇರಿಂಗ್ ಮಾಡುವಂತ ವೃತ್ತಿಯಲ್ಲಿ ಕೂಡ ನೀವು ಹೋದ್ರೆ ನಿಮ್ಗೆ ತುಂಬಾ ಒಂದು ಬೆನಿಫಿಟ್ ಸಿಗ್ತದೆ. ನಂತರ 10ನೇ ಮನೆಯಲ್ಲಿ ಏನಾದ್ರು ಮಂಗಳ ಗ್ರಹ ಇದ್ರೆ ಇದಂತೂ ಡೆಫಿನೆಟ್ ಆಗಿ ನೀವು ಪೊಲೀಸ್ ಕ್ಷೇತ್ರಕ್ಕೆ ಹೋಗ್ಬೋದು. ಪೊಲೀಸ್, ಮಿಲಿಟರಿ, ಸೆಕ್ಯೂರಿಟಿ ಗಾರ್ಡ್, ಆಟೋಮೊಬೈಲ್ ಫೀಲ್ಡ್ಗೆ ಹೋಗ್ಬೋದು. 10ನೇ ಮನೆಯಲ್ಲಿ 10ರಲ್ಲಿ ಏನಾದ್ರು ಮಂಗಳ ಗ್ರಹ ಇದ್ರೆ ಆಟೋಮೊಬೈಲ್ ಫೀಲ್ಡ್ ಹೋಗ್ತದೆ. ಆಮೇಲೆ ಆಟೋಮೊಬೈಲ್, ಬಾಡಿ ಬಿಲ್ಡಿಂಗ್, ಆಮೇಲೆ ವೈದ್ಯಕೀಯ ಕ್ಷೇತ್ರ, ಸರ್ಜನ್. 10ನೇ ಮನೆಯಲ್ಲಿ ಮಂಗಳ ಇದ್ರೆ ಸರ್ಜನ್ ಅಲ್ಲೂ ಕೂಡ ಹೋಗ್ಬೋದು. ನೀವು ಒಳ್ಳೆ ಸಕ್ಸಸ್ ಆದಂತ ಒಂದು ಡಾಕ್ಟರ್ ಕೂಡ ಆಗ್ಬೋದು 10ನೇ ಮನೆಯಲ್ಲಿ ಮಂಗಳ ಇದ್ರೆ. ಪೊಲೀಸ್, ಮಿಲಿಟರಿ ಕ್ಷೇತ್ರ ಕೂಡ ಹೋಗ್ಬೋದು. ನಂತರ 10ನೇ ಮನೆಯಲ್ಲಿ ಏನಾದ್ರು ಬುಧ ಗ್ರಹ ಇದ್ರೆ ನೀವು ಟೀಚಿಂಗ್ ಕ್ಷೇತ್ರಕ್ಕೆ ಹೋಗ್ಬೋದು. ಆಮೇಲೆ ಪ್ರೊಫೆಸರ್ ಈ ತರ, ಅಂದ್ರೆ ಜ್ಯೋತಿಷ್ಯ ಫೀಲ್ಡ್, ಬೇರೆಯವರಿಗೆ ಕಲಿಸುವಂತ ಒಂದು ಉದ್ಯೋಗ, ಕಂಪ್ಯೂಟರ್ ಕ್ಷೇತ್ರ, IT, BT, ಕಂಪ್ಯೂಟರ್ ಕ್ಷೇತ್ರದಲ್ಲಿ ತುಂಬಾ ಒಂದು ಸಕ್ಸಸ್ ಕೊಡ್ತಾ ಇದು ಬುಧ. ಬೇರೆಯವರಿಗೆ ಹೇಳಿಕೊಡುವಂತ ಒಂದು ಟೀಚರ್ ಈ ತರ ಕೆಲಸ ಹೋಗ್ಬೋದು. ಕಂಪ್ಯೂಟರ್ ರಿಲೇಟೆಡ್ ಕ್ಷೇತ್ರಕ್ಕೆ ಹೋಗ್ಬೋದು ನೀವು ಬುಧ ಇದ್ರೆ. ಮತ್ತೆ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ಬೋದು, ಸಫಲ ಬಿಸ್ನೆಸ್ ಮ್ಯಾನ್ ಕೂಡ ಆಗ್ಬೋದು. ವ್ಯಾಪಾರಿ ಕ್ಷೇತ್ರದಲ್ಲಿ ಹೋಗ್ಬೋದು, ವಾಣಿಜ್ಯ ಕ್ಷೇತ್ರದಲ್ಲಿ ಹೋಗ್ಬೋದು. ನಂತರ 10ನೇ ಮನೆಯಲ್ಲಿ ಏನಾದ್ರು ಗುರು ಗ್ರಹ ಇದ್ರೆ 10ನೇ ಮನೆಯಲ್ಲಿ ಏನಾದ್ರು ಗುರು ಗ್ರಹ ಇದ್ರೆ ನೀವು ಟೀಚರ್ ಫೀಲ್ಡ್ಗೆ ಹೋಗ್ಬೋದು. ಬ್ಯಾಂಕಿಂಗ್ ಫೀಲ್ಡ್ಗೆ ಹೋಗ್ಬೋದು 10ನೇ ಮನೆಯಲ್ಲಿ ಗುರು ಇದ್ರೆ. ಬ್ಯಾಂಕಿಂಗ್ ಫೀಲ್ಡ್ ಅಲ್ಲಿ ಸಕ್ಸಸ್ ಕೊಡ್ತದೆ ನಿಮ್ಗೆ. ಫೈನಾನ್ಸಿಯಲ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ಬೋದು. ಕಾಮರ್ಸ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ಬೋದು 10ನೇ ಮನೆಯಲ್ಲಿ ಗುರು ಇದ್ರೆ. ಟೀಚರ್ ಆಗ್ಬೋದು. ಧಾರ್ಮಿಕ ಕ್ಷೇತ್ರದಲ್ಲಿ ಹೆಡ್ ಆಗ್ಬೋದು. 10ನೇ ಮನೆಯಲ್ಲಿ ಏನಾದ್ರು ಶುಕ್ರ ಇದ್ರೆ ನೀವು ಸಿನಿಮಾ ಇಂಡಸ್ಟ್ರಿಗೆ ಹೋಗ್ಬೋದು. ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಕೊಡ್ತದೆ ನಿಮ್ಗೆ. ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಜಾಬ್ ಸಕ್ಸಸ್ ಕೊಡ್ತದೆ. ಹೋಟೆಲ್ ಇಂಡಸ್ಟ್ರಿ ಇದ್ರಲ್ಲೂ ಕೂಡ ಸಕ್ಸಸ್ ಕೊಡ್ತದೆ ನಿಮ್ಗೆ. ನಟನಾ ಕ್ಷೇತ್ರದಲ್ಲಿ ಕೂಡ ಸಕ್ಸಸ್ ಕೊಡ್ತೇವೆ 10ನೇ ಮನೆಯಲ್ಲಿ ಶುಕ್ರ ಇದ್ರೆ. 10ನೇ ಮನೆಯಲ್ಲಿ ಏನಾದ್ರು ಶನಿ ಗ್ರಹ ಇದ್ರೆ, ಇದು 10ನೇ ಮನೆಯಲ್ಲಿ ಏನಾದ್ರು ಶನಿ ಗ್ರಹ ಇದ್ರೆ ನೀವು ಯಂತ್ರ ವಿಜ್ಞಾನದಲ್ಲಿ ಹೋಗ್ಬೋದು. ಸಫಲ ಇಂಜಿನಿಯರ್ ಆಗ್ಬೋದು, ಮೆಕ್ಯಾನಿಕ್ ಆಗ್ಬೋದು. ಮೆಕ್ಯಾನಿಕಲ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ಬೋದು ಶನಿ ಇದ್ರೆ. ಆಮೇಲೆ ಮೇಲ್ವಿಚಾರಣೆ ಬಯಸುವಂತ ಉದ್ಯೋಗ, ಕೆಲಸದ ಕ್ಷೇತ್ರದಲ್ಲಿ ಮೇಲ್ವಿಚಾರಣೆ ಬಯಸುವಂತ ಉದ್ಯೋಗಕ್ಕೆ ಹೋಗ್ಬೋದು. ಸರ್ಕಾರಿ ಫೀಲ್ಡ್ ಕೂಡ ಹೋಗ್ಬೋದು ಶನಿ ಇದ್ರೆ. 10ನೇ ಮನೆಯಲ್ಲಿ ಶನಿ ಇದ್ರೆ ಸರ್ಕಾರಿ ಫೀಲ್ಡ್ ಕೂಡ ಹೋಗ್ಬೋದು. ರಾಜಕೀಯ ಫೀಲ್ಡ್ ಹೋಗ್ಬೋದು. 10ನೇ ಮನೆಯಲ್ಲಿ ಸೂರ್ಯ ಮತ್ತು ಶನಿ ಇದ್ರೆ ರಾಜಕೀಯ ಫೀಲ್ಡ್ ಕೂಡ ಹೋಗ್ಬೋದು. 10ನೇ ಮನೆಯಲ್ಲಿ ಶನಿ ಇದ್ರೆ ನಿಮ್ಗೆ ಉದ್ಯೋಗ ಭದ್ರತೆ ಇರ್ತದೆ, ಇದಂತೂ ಕನ್ಫರ್ಮ್. 10ನೇ ಮನೆಯಲ್ಲಿ ಶನಿ ಇದ್ರೆ ನಿಮ್ಮ ಉದ್ಯೋಗ ಭದ್ರತೆ ಆಗಿರುತ್ತೆ. ಮತ್ತೆ ನಿಮ್ಗೆ ಸುಮ್ಮನೆ ಕೂರ್ಲಿಕ್ಕೆ ಆಗಲ್ಲ. ಯಾಕಂದ್ರೆ 10ನೇ ಮನೆಯಲ್ಲಿ ಇರುವಂತಹ ಶನಿ ಯಾವಾಗಲೂ ಕೂಡ ಉದ್ಯೋಗದಲ್ಲಿ ಆಕ್ಟಿವ್ ಆಗಿರ್ತಾನೆ, ಯಾವಾಗಲೂ ಕೂಡ ಕೆಲಸ ಮಾಡ್ತಾನೆ ಇರ್ಬೇಕು. ನಂತರ 10ನೇ ಮನೆಯಲ್ಲಿ ಏನಾದ್ರು ರಾಹು ಗ್ರಹ ಇದ್ರೆ, 10ನೇ ಮನೆಯಲ್ಲಿ ರಾಹು ಗ್ರಹ ಇದ್ರೆ ನೀವು ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ಹೋಗ್ಬೋದು. ಆಮೇಲೆ ಟೆಕ್ನಾಲಜಿ, ಈಗ ಇರುವಂತ ಒಂದು ಆಧುನಿಕ ಟೆಕ್ನಾಲಜಿ ಏನಿದೆ ಎಲ್ಲ ಫೀಲ್ಡ್ ಅಲ್ಲಿ ಕೂಡ ನಿಮ್ಗೆ ಆಗುತ್ತೆ. IT, BT, ಕಂಪ್ಯೂಟರ್ ಕ್ಷೇತ್ರ, ಮಾಹಿತಿ ತಂತ್ರಜ್ಞಾನ, AI ಕೂಡ
ರಾಹುವಿಗೆ ಸಂಬಂಧಪಟ್ಟದ್ದು. ಈಗಿನ ಒಂದು ಸಿಚುವೇಶನ್ ಅಲ್ಲಿ AI ಕೂಡ ರಾಹುಗೆ ಸಂಬಂಧಪಟ್ಟದ್ದು. ಈ ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಏನಿದೆ ಅದು ಪೂರ ನಿಮ್ಗೆ ಆಗುತ್ತೆ. ಇದು 10ನೇ ಮನೆಯಾಗಿ ಏನಾದ್ರು ರಾಹು ಗ್ರಹ ಇದ್ರೆ ತಂತ್ರಜ್ಞಾನ ಕ್ಷೇತ್ರ ಯಾವುದಿದೆ ಎಲ್ಲ ನಿಮ್ಗೆ ವರ್ಕ್ ಆಗುತ್ತೆ. ಮೊಬೈಲು, ಕಂಪ್ಯೂಟರ್, ಎಲೆಕ್ಟ್ರಾನಿಕ್ಸ್, ಅದು ಕೂಡ ಎಲೆಕ್ಟ್ರಾನಿಕ್ಸು, IT, BT ಈ ತರ ಎಲ್ಲದೂ ಕೂಡ ನಿಮ್ಗೆ ಆಗಿಬಿಡುತ್ತೆ. ನಂತರ 10ನೇ ಮನೆಯಲ್ಲಿ ಏನಾದ್ರು ಕೇತು ಗ್ರಹ ಇದ್ರೆ ನೀವು ಸಫಲ ತಂತ್ರಜ್ಞ ಆಗ್ಬಹುದು. ತಂತ್ರಜ್ಞ ಅಂದ್ರೆ ಫಾಲ್ಟ್ ಫೈಂಡಿಂಗ್. ಉದಾಹರಣೆಗೆ ಏನಾದ್ರು ಮೆಕ್ಯಾನಿಕಲ್ ಫೀಲ್ಡ್ ಅಲ್ಲಿ ಫಾಲ್ಟ್ ಫೈಂಡಿಂಗ್ ಮಾಡ್ತಾರಲ್ಲ, ಅಂದ್ರೆ ಆತರ ನೀವು ಹೋಗ್ಬೋದು. ಯಾವುದೇ ಒಂದು ಸಮಸ್ಯೆಯನ್ನು ಬಗೆಹರಿಸುವಂತ ಸಾಮರ್ಥ್ಯ ಇರ್ತದೆ ವೃತ್ತಿಯಲ್ಲಿ ಇವರಿಗೆ. ಜಾಬ್ ಅಲ್ಲಿ ಸ್ಟಡಿ ತುಂಬಾ ಡೀಪ್ ಆಗಿ ಅಧ್ಯಯನ ಮಾಡಿ ತೆಗೆದುಕೊಳ್ಳುವಂತ ಒಂದು ಜಾಬ್ ಇವರಿಗೆ ಸಕ್ಸಸ್ ಆಗುತ್ತೆ ಕೇತು ಗ್ರಹ ಇದ್ರೆ. ಇದು 10ನೇ ಮನೆಯಲ್ಲಿರುವಂತಹ ಒಂದು ಗ್ರಹಗಳ ಪ್ರಕಾರ ನಿಮಗೆ ಸೆಟ್ ಆಗುವಂತ ಒಂದು ಈ ವೃತ್ತಿ. ಇದು ನಿಮ್ಗೆ ನಾನು ಹೇಳಿರುವಂತ ಗ್ರಹ ಯೋಗಕಾರಕ ಆಗಿದ್ರೆ ನಿಮ್ಗೆ 100ಕ್ಕೆ 90% ಕೂಡ ಒಳ್ಳೆ ಫಲ ಬೀಳುತ್ತೆ. ಬಟ್ ಏನಕ್ಕೆ ಮಾರಕ ಆಗಿದ್ರೆ ಅಥವಾ ವೀಕ್ ಆಗಿದ್ರೆ ಗ್ರಹ ವೀಕ್ ಆಗಿರ್ಬಾರ್ದು, ಮಾರಕ ಆಗಿರ್ಬಾರ್ದು, ಅಥವಾ ಕ್ರೂರ ಗ್ರಹಗಳ ಸಂಗ್ರಹ ಇರಬಾರ್ದು, ಮತ್ತೆ ಶತ್ರು ಮನೇಲಿ ಇರಬಾರ್ದು, ಶತ್ರುಗಳ ಜೊತೆ ಇರಬಾರ್ದು. ಈ ತರ ಎಲ್ಲ ರೂಲ್ಸ್ ಇಷ್ಟು ಅಪ್ಲೈ ಆಗಿದ್ರೆ ಮಾತ್ರ ನಿಮ್ಗೆ ಇದು ವರ್ಕ್ ಆಗ್ತದೆ, ಇಲ್ಲಾಂದ್ರೆ ವರ್ಕ್ ಆಗಲ್ಲ ಇದು. ಉದಾಹರಣೆಗೆ ಇಲ್ಲಿ 10ನೇ ಮನೆ ಆಗಿ ಇಲ್ಲಿ ಏನಾದ್ರು ಗುರು ಇದ್ದಾನೆ ಅಂತ ತಿಳ್ಕೊಳ್ಳಿ, ಅವಾಗ ನೀವು ಏನಾಗ್ಬೋದು, ಒಳ್ಳೆ ಟೀಚರ್ ಆಗ್ಬೋದು, ಪ್ರೊಫೆಸರ್ ಆಗ್ಬೋದು. ಬಟ್ ಇಲ್ಲಿ ಏನಾದ್ರು ಗುರು ಜೊತೆ ಏನಾದ್ರು ಶನಿ ಇದ್ದಾಗ ಅವಾಗ ಏನಂತಂದ್ರೆ ನಿಮ್ಗೆ ಸ್ವಲ್ಪ ತೊಂದರೆ ಆಗುತ್ತೆ. ಇಲ್ಲಿ ಗುರು ಮಾತ್ರ ಇದ್ರೆ ನೀವು ಸಫಲ ಟೀಚರ್ ಆಗ್ಬೋದು ಅಥವಾ ಬ್ಯಾಂಕಿಂಗ್ ಅಲ್ಲೇ ಹೋಗ್ಬೋದು. ಬಟ್ ಇಲ್ಲಿ ಶನಿ ಇದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಗೆ ಲೇಟ್ ಆಗುತ್ತೆ ಸಕ್ಸಸ್. ನಿಮ್ಗೆ ಟೀಚಿಂಗ್ ಫೀಲ್ಡ್ ಅಲ್ಲಿ ಸಕ್ಸಸ್ ತಗಲಿಕ್ಕೆ ಲೇಟ್ ಆಗುತ್ತೆ, ಅಥವಾ ಅಲ್ಲಿ ಕಿರಿಕಿರಿ ಆಗ್ಬೋದು, ವೃತ್ತಿ ಈ ತರ ಆಗುತ್ತೆ. ಇದಕ್ಕೆ ಯಾವುದೇ ಒಂದು ಬಾಧಕ ಇರಬಾರ್ದು. ಸ್ವತಂತ್ರವಾಗಿದ್ರೆ ಮಾತ್ರ ನಿಮ್ಗೆ ಅದು ಸಕ್ಸಸ್ ಕೊಡ್ತಾರೆ ನಿಮ್ಗೆ. ಉದಾಹರಣೆಗೆ ಇದು 10ನೇ ಮನೆ ಆಗಿಲ್ಲ ಏನಾದ್ರು ಸೂರ್ಯ ಮಾತ್ರ ಇದ್ರೆ ನಿಮ್ಗೆ ರಾಜಕೀಯದಲ್ಲಿ ಸಕ್ಸಸ್ ಕೊಡ್ತದೆ, ಗವರ್ಮೆಂಟ್ ಕ್ಷೇತ್ರದಲ್ಲಿ ಸಕ್ಸಸ್ ಕೊಡ್ತದೆ. ಬಟ್ ಇಲ್ಲಿ ಏನಾದ್ರು ಕೇತು ಗ್ರಹ ಇದ್ರೆ ಅಥವಾ ರಾಹು ಗ್ರಹ ಇದ್ರೆ ನಿಮ್ಗೆ ಅದು ಡಿಲೇ ಆಗತ್ತೆ, ಸ್ವಲ್ಪ ಪರಿಣಾಮ ಕಡಿಮೆ ಆಗತ್ತೆ. ಇಲ್ಲಿ ಸೂರ್ಯ ಮಾತ್ರ ಇದ್ರೆ ನಿಮ್ಗೆ 100ಕ್ಕೆ 90% ಫಲ ಕೊಟ್ರೆ, ಇಲ್ಲಿ ಬೇರೆ ರಾಹು ಕೇತು ಈ ತರ ಗ್ರಹಗಳಿದ್ರೆ ನಿಮ್ಗೆ 60% ಅಷ್ಟೇ ಮಾತ್ರ ಫಲ ಕೊಡುತ್ತೆ. ಇದೆಲ್ಲ ತುಂಬಾ ಡೀಪ್ ಆಗಿ ನೀವು ಸ್ಟಡಿ ಮಾಡಿ ಮಾತ್ರ ನೀವು ನಿರ್ಧಾರ ತಗೊಳ್ಕೊಳ್ಬೇಕು. ಸುಮ್ಮನೆ ಮಾಡಿದ್ರೆ ಆಗಲ್ಲ ಇದು. 10ರಲ್ಲಿರುವಂತಹ ಗ್ರಹಗಳ ಪ್ರಕಾರ ನಿಮ್ಮ ಒಂದು ವೃತ್ತಿ. ನಿಮ್ಗೆ ಜಾತಕ ವಿಶ್ಲೇಷಣೆ ಮಾಡ್ಬೇಕಾದ್ರೆ ನಮ್ದು ವಾಟ್ಸ್ಆಪ್ ಸಂಖ್ಯೆ 70 906 37 934. ಈ ನಂಬರ್ಗೆ ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿದ್ರೆ ನಿಮ್ಗೆ ಜಾತಕ ತಿಳಿಸ್ಕೊಡ್ತೇನೆ. ನೆಕ್ಸ್ಟ್ ಬೇರೆ ನಮಸ್ಕಾರ.